ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ಹಿರಿಯವರಿಗೆ ನನ್ನ ನಮಸ್ಕಾರಗಳು. ನನ್ನ ಪರಿಚಯ, ನಾನು ಕಮಲಮ್ಮ ಅಂತ ಮೈಸೂರು ಹೆಬ್ಬಾಳಿನಿಂದ ಬಂದಿದ್ದೇನೆ. ನಾನು BPL ಕಾರ್ಡು ಹೊಂದಿದ್ದೀನಿ. ಅದರಿಂದ ನನಗೆ 35 kg ರೇಷನ್ ಕೊಡ್ತಾರೆ ಮತ್ತು 1190 ರೂಪಾಯಿ ಅಮೌಂಟ್ ಬರುತ್ತೆ. ನಾನು ಅದರಲ್ಲಿ ನನ್ನ ಮನೆಯೊಳಗಡೆ 7 ಜನ ಸದಸ್ಯರಿದ್ವಿ. ಅದರಿಂದ ತುಂಬ ನನಗೆ ಅನುಕೂಲ ಆಗಿದೆ. 1190 ರೂಪಾಯಿ ಬರೋದ್ರಲ್ಲೂ ನನ್ನ ಮೊಮ್ಮಕ್ಕಳಿಗೆಲ್ಲ ಬುಕ್ ತಗೊಡ್ತೀನಿ, ಅವ್ರು ಏನು ಕೇಳ್ತಾರೆ ಅದನ್ನು ಕೊಡಿಸ್ತೀನಿ, ತರಕಾರಿ ಕೊಡಿಸ್ತೀನಿ. ತುಂಬ ಇದಾಗಿದೆ. ನಮ್ಮ ಮುಖ್ಯಮಂತ್ರಿ ಸಾಹೇಬರು ಯಾರು ಹಸಿವಿನಿಂದ ನರಳಬಾರ್ದು, ಯಾರು ನನ್ನ ಕಣ್ಮುಂದೆ ಒಂದು ಹೊತ್ತು ಕೂಡ ಎಲ್ಲೂ ನಾನು ಊಟ ಮಾಡಿಲ್ಲ ಇವತ್ತು ಅಂತ ಹೇಳ್ಕೊಂಡು ಅವರು ನರಳಬಾರ್ದು ಅಂತ ಈ ಯೋಜನೆಗಳನ್ನೆಲ್ಲ ನಮ್ಗೆ ಕೊಟ್ಟಿದ್ದಾರೆ. ಮುಂದೆ ಇದೇ ಥರ ಕೊಟ್ಕೊಂಡು ಹೋಗ್ತಾರೆ. ನಮ್ಗೆ ಯಾವ ಥರ ತೊಂದರೆನೂ ಇಲ್ಲ. ಎಲ್ಲ ನಮ್ಗೆ ಕರೆಕ್ಟಾಗಿ ಬರ್ತಾಯಿದೆ. ನಮ್ಮ ಮುಖ್ಯಮಂತ್ರಿ ಸಾಹೇಬರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ನನ್ನ ವಂದನೆಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೃಹಜ್ಯೋತಿ ಮಾಡೋದ್ರಿಂದ ಎಷ್ಟೋ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು 500ರಿಂದ 600 ರೂಪಾಯಿ ಕಟ್ಟಬೇಕಾಗಿತ್ತು. ಪ್ರತಿ ಮಂತ್ ಬಿಡಂಗೆ ಇಲ್ಲ. KBR ಓಟ್ ಬಂದ್ಬಿಡೋರು ಕಟ್ ಮಾಡೋರು 600-700 ಆದರೆ ಕಟ್ ಮಾಡಿ ಬಿಸಾಕ್ಬಿಡ್ತಾಯಿದ್ರು. ಈಗ ಅದರಿಂದ ಎಷ್ಟೋ ಮನೆಗಳಿಗೆ 500ರಿಂದ 600 ರೂಪಾಯಿ ಉಳಿತಾಯ ಆಗುತ್ತೆ. ಆ ಹಣನ ಹಾಲಿಗೆ ಯಾರು ಉಪಯೋಗಿಸ್ಕೋಬೋದು, ಊಟಕ್ಕೆ ಯಾರು ಉಪಯೋಗಿಸ್ಬೋದು, ಮಕ್ಕಳು ಫ್ಯೂಸ್ಗೆ ಯಾರು ಉಪಯೋಗಿಸ್ಕೋಬೋದು. ಪ್ರತಿ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ಅಂದರೆ ಗೃಹಜ್ಯೋತಿ ಕೆಲಸ ಮಾಡೋದು ತುಂಬ ಅನುಕೂಲ ಆಯಿತು. ಅದರಿಂದ ಪ್ರತಿ ಗ್ರಾಮದಲ್ಲಿ, ನಮ್ಮ ಗ್ರಾಮ 150 ಮನೆಗಳಿದೆ. 150 ಮನೆಗಳಲ್ಲಿ ಪ್ರತಿ ಮನೆಗೆ 500 ರೂಪಾಯಿ ಉಳಿತದೆ. 7 ಲಕ್ಷ 8 ಲಕ್ಷ ರೂಪಾಯಿ KD ಉಳಿತಾಯ ಆಗ್ತಾ ಇದೆ. ಆ ಹಣನ ಪ್ರತಿ ಮನೆಯವರು ತಮ್ಮ ಕಾರ್ಯಕ್ರಮಗಳಿಗೆ ಉಪಯೋಗಿಸ್ಕೊತಾ ಇದ್ದಾರೆ. ಯಾವುದೇ ಒಂದು ಹಾಲು ಆಗಿರ್ಬೋದು, ಮೊಸರಾಗಿರ್ಬೋದು, ಮತ್ತು ಅನ್ನ ಊಟಕ್ಕಾಗಿರ್ಬೋದು, ಯಾವುದೇ ವಿಚಾರಕ್ಕಾದ್ರೂ ಉಪಯೋಗಿಸ್ಕೋಬೋದು. ಮಕ್ಕಳ ಫೀಸು, ಬುಕ್ಕು ಪ್ರತಿಯೊಂದಕ್ಕೂ ಕಟ್ಟಕ್ಕಂಥ ಸಿದ್ದರಾಮಯ್ಯ ಮಾಡಿದ ಸರ್ಕಾರಕ್ಕೆ ತುಂಬ ಧನ್ಯವಾದಗಳು. ಸಿದ್ದರಾಮಯ್ಯನವರೇ, ತಾವು ಗೃಹಜ್ಯೋತಿ ಗೃಹ ಲಕ್ಷ್ಮಿ ಮಾಡೋದ್ರಿಂದ ಪ್ರತಿ ಮನೆಗೂ 2,000 ರೂಪಾಯಿ ಬರ್ತಾ ಇದ್ದರಿಂದ ನಮ್ಮ ಮನೆಯಲ್ಲಿ, ನಾನು ಹಳ್ಳಿಯಲ್ಲಿ ಓದಿಸ್ತಾ ಇದ್ದೆ ಆ ಮಗುನ ನಾನು ಮೈಸೂರಿಗೆ ಕರ್ಕೊಂಡ್ಬಂದು 2,000 ರೂಪಾಯಿ ಪ್ರತಿ ತಿಂಗಳು ಏನು ಕೊಡ್ತಾ ಇದ್ದಾರೆ ಹಣನ ನಾನು ಮೈಸೂರಲ್ಲಿ ಸ್ಕೂಲ್ ಸೇರಿಸಿ ಅವಳನ್ನ ಕಾನ್ವೆಂಟಿಗೆ ಸೇರಿಸಿದ್ದೀನಿ. ನನ್ನ ಮಗಳು ಹಳ್ಳಿಲಿ ಹೋಗ್ತಿದ್ದಾರೆ. ಮಗಳು 60ಕ್ಕೆ 56% ತೆಗೆದಾಳೆ ಅಂತ ನನಗೆ ಖುಷಿಯಾಗಿ ಹೆಮ್ಮೆ ಪಡ್ತಾ ಇದ್ದೀನಿ. ಅದಂತೂ ಮಿಸ್ಸೇ ಇಲ್ಲ. ಆದ್ದರಿಂದ ಮತ್ತೆ ಮುಖ್ಯಮಂತ್ರಿಯವ್ರಿಗೆ ಇನ್ನೊಂದು ಸಲಹೆ ಮಾಡ್ಕೊತಿದ್ದೀನಿ. ರೈತರು ಇಲ್ಲಿ ಇದ್ದಾರೆ, ರೈತರು ಬೇಕಾದಷ್ಟು ಜನ ಇದ್ದಾರೆ. ಅದರಲ್ಲಿ ಅವ್ರು ಏನು ನಮಗೆ RR ನಂಬರ್ ಕಟ್ಟಿಸಿ ರೈತರಿಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಂ ಸರ್, ತಿಳಿಸ್ಬೇಕು. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನಾನು ನಿತುಷಾ ಅಂತ ಪ್ರಿಯಾಪಟ್ಟಣ ತಾಲೂಕು ಮುತ್ತೂರಿಂದ ಬಂದಿದ್ದೀನಿ. ನಾನು ಯುವ ಶಕ್ತಿ ಯೋಜನೆಯಿಂದ ಯೂಸ್ ಮಾಡಿಕೊಂಡು ನಾನು ಡೈಲಿ ಲೈಬ್ರರಿಗೆ ಬರ್ತಿದ್ದೀನಿ, ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದೀನಿ. ಇದಲ್ಲದೆ ಎಷ್ಟೋ ಬಡ ಕುಟುಂಬದ ಹೆಣ್ಮಕ್ಳುಗಳು ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ತೀನಿ. ಎಕ್ಸಾಂಪಲ್ ನನ್ನೇ ತಗೊಳ್ಳಿ. ನಾನು ಡ್ರಾಪ್ಔಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ನಮ್ಮ ಮನೇಲಿ ಕಷ್ಟ ಆಯಿತು, ತುಂಬ ಕಷ್ಟ ಆಯಿತು. ಅಮೌಂಟ್ ಕೇಳಲಿಕ್ಕೆ ಆಗ್ತಿರ್ಲಿಲ್ಲ. ನಾನು ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡಬೇಕಂತ ಎಷ್ಟೋ ಸತಿ ಅಂದ್ಕೊಂಡೆ. ಬಟ್ ಮನೇಲಿ ಕೇಳೋಕ್ಕಾಗದೆ ಸುಮ್ಮನಿದ್ದೆ. ಬಟ್ ಡ್ರಾಪ್ಔಟ್ ಮಾಡೋ ಟೈಮಲ್ಲಿ ನನಗೆ ಈ ಯೋಜನೆಯಿಂದ ಡೈಲಿ ಬಸ್ಸಲ್ಲಿ ಬಂದು, ನಾನು ಆ್ಯಕ್ಚುಲಿ ನಮ್ಮ ಮನೇಲಿ ಸೆಕ್ಯೂರಿಟಿಗೋಸ್ಕರ ಮೈಸೂರಲ್ಲಿ ಹಾಸ್ಟೆಲಿಗೆ ಸೇರಿಸಲಿಲ್ಲ, PGಗೆ ಸೇರಿಸಲಿಲ್ಲ, ಮನೆ ಕೂಡ ಮಾಡಿಕೊಡ್ಲಿಲ್ಲ. ಅಂಥ ಟೈಮಲ್ಲಿ ನನಗೆ ಬಸ್ ಫ್ರೀ ಸಿಕ್ತು ಅಂತ ಅಂದ್ಬಿಟ್ಟು ಮನೆ ಕನ್ವೀನಿಯನ್ಸ್ ಮಾಡಿ ನಾನು ಬಂದು ಇದೇ ಯೂನಿವರ್ಸಿಟಿಲಿ ಓದಿ ಮುಗಿಸಿದ್ದೀನಿ. ಇದೇ ನಾನು ಏನಂತ ಹೇಳ್ತೀನಿ ಅಂತಂದರೆ, ಈ ಸರ್ಕಾರದಿಂದ ತುಂಬ ಅನುಕೂಲ ಆಗ್ತಿದೆ. ಹಿಂಗೆ ಬೆಳೆಸ್ತಾ ಹೋಗ್ತಾ ಇದ್ರೆ ನಮ್ಮಂಥ ಮಕ್ಳುಗಳು ಹಿಂಗೆ ಬಂದು ಸರ್ ಮುಂದೆ ನಿಂತ್ಕೊಂಡು ಯೂನಿವರ್ಸಿಟಿಲೇ ಇದೇ ಯೂನಿವರ್ಸಿಟಿ ಹಾಲಲ್ಲಿ ನಿಂತ್ಕೊಂಡು ಸರ್ಗೆ ಮಾತಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಗ್ಯಾರಂಟಿ ಯೋಜನೆಗಳು ಬಡವರ ಮತ್ತು ಕಲ್ಯಾಣ. ನಾವು ಗೃಹಲಕ್ಷ್ಮಿ ಹಣ 10 ತಿಂಗಳದ್ದು 20,000 ಹಣವನ್ನು ನಮ್ಮ ಸೊಸೆಗೆ ಹೊಲಿಗೆ ಮಿಷಿನ್ ತಗೊಟ್ಟಿದ್ದೀನಿ. ಅವರು 300ರಿಂದ 500 ರೂಪಾಯಿ ಬಟ್ಟೆ ಹೊಲಿತಾ ಇದ್ದಾರೆ. ಅವರು ಮನೆಗೆ ಖರ್ಚಿಗೆ ಆಗುತ್ತೆ. 5 ಗ್ಯಾರಂಟಿ, ಪಂಚ ಗ್ಯಾರಂಟಿ ತಂದುಕೊಟ್ಟ ನಮ್ಮ ಕರ್ನಾಟಕ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರಿಗೆ ನಮ್ಮ ತುಂಬ ಹೃದಯದ ವಂದನೆಗಳು. ನಮಸ್ಕಾರ. ಈ ಗ್ಯಾರಂಟಿ ಯೋಜನೆಗಳ ರೂವಾರಿಯಾದಂಥ ಸಿದ್ದರಾಮಯ್ಯ ಸರ್ ಅವ್ರಿಗೆ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ನಾನು ಈ ಯುವ ನಿಧಿ ಯೋಜನೆಯಿಂದ ನಾನು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಗೋತಾ ಇದ್ದೇನೆ. ಆದರೂ ಅಲ್ಲದೆ ನಮ್ಮ ಪೋಷಕರ ಹತ್ರ ಯುವ ನಿಧಿ ಹಣದಿಂದ ಅವ್ರ ಹತ್ರ ಏನೂ ಕೇಳ್ದೇನೆ ನಾನೇ ಸ್ವಂತವಾಗಿ ನನ್ನ ವಿದ್ಯಾಭ್ಯಾಸವನ್ನು ನಡೆಸ್ತಾ ಇದ್ದೇನೆ. ಹಾಗೂ ಈ ಯುವ ನಿಧಿ ಯೋಜನೆಯಿಂದ ನಾನು LIC ಪಾಲಿಸಿನ ಮಾಡಿಸಿ ಅದರಿಂದ ಉಳಿತಾಯವನ್ನು ಕೂಡ ಮಾಡ್ತಾ ಇದ್ದೇನೆ. ಹಾಗೂ ಯುವ ನಿಧಿ ಯೋಜನೆಯಿಂದ ನಂದು KCET ಪರೀಕ್ಷೆಯನ್ನು ಕೂಡ ಉತ್ತೀರ್ಣವನ್ನು ಹೊಂದಿದ್ದೇನೆ ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ಇದೇ ರೀತಿ ಸಿದ್ದರಾಮಯ್ಯ ಅವರು ಯುವ ಪೀಳಿಗೆಗೆ ಇದೇ ರೀತಿ ಶಕ್ತಿಯನ್ನು ತುಂಬಿ ಬಡವರ ಆಶಾ ಜ್ಯೋತಿಯಾಗಿ ಇದೇ ರೀತಿ ಮುಂದುವರಿಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು.
ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾಗಿರುವಂಥ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನನ್ನ ಉತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ನನ್ನ ಹೆಸರು ಹೇಮಲತಾ ಅಂತ ಅಂದ್ಬಿಟ್ಟು ನಾನು KSRTC ಕುವೆಂಪು ನಗರ ಡಿಪೋ ವತಿಯಿಂದ ಬಂದಿದ್ದೇನೆ. ಸೊ ಈ ಶ್ರೀ ಶಕ್ತಿ ಯೋಜನೆಯಿಂದ ನಮ್ಮ KSRTCಯಿಂದ ಫ್ರೀ ಬಸ್ ಯೋಜನೆ ಮಾಡಿರೋದ್ರಿಂದ ಎಲ್ಲರಿಗೂ ತುಂಬ ಒಳ್ಳೆಯದಾಗಿದೆ. ಒಂದು ಮಾತು ಹೇಳಬೇಕು ಅಂದರೆ, ಒಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಇರ್ತಾಳೆ ಅಂತ ಹೇಳೋದು ಒಂದು ಎಲೆಮರೆ ಹಕ್ಕಿಯ ರೀತಿಯಲ್ಲಿತ್ತು ಆ ಮಾತು. ಅದನ್ನು ಬೆಳಕಿಗೆ ತಂದಂಥ ನಮ್ಮ ಸಿದ್ದರಾಮಯ್ಯನವರಿಗೆ ನನ್ನ ಉತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಹೆಣ್ಣು ಯಾವ್ಯಾವ ರೀತಿಯಲ್ಲಿ ದುಡಿದು ಆ ಗಂಡಿಗೆ ಸಹಾಯ ಮಾಡ್ತಾಳೆ ಅನ್ನೋದನ್ನು ತೋರಿಸ್ಕೊಟ್ಟಂತ, ಅವಳ ಪ್ರತಿಭೆಯನ್ನು ತೋರಿಸ್ಕೊಂಡ ಸಿದ್ದರಾಮಯ್ಯ ಸರ್ಕಾರದವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈಗ ಕೆಲ ಬಡ ಮಹಿಳೆಯರು ಅವ್ರನ್ನ ಎಲ್ಲಿಗೂ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ, ನಾವು ಮತ್ತೆ ಎಲ್ಲೋ ಓಡಾಡೋಕ್ಕಾಗೋದಿಲ್ಲ, ಮನೆಯಲ್ಲೇ ಇರಬೇಕು ಅಂತ ಅವ್ರ ಪ್ರತಿಭೆಗಳನ್ನು ತೋರಿಸ್ಕೊಳಕ್ಕಾಗೋದಿಲ್ಲ, ಹಣಕಾಸಿನ ವ್ಯವಸ್ಥೆ ಕಷ್ಟವಾಗಿದೆ ಅಂತ ತಿಳ್ಕೊಂಡು ಈಗ ಅವ್ರುಗಳಿಗೆಲ್ಲರಿಗೂ ಫ್ರೀ ಬಸ್ ಮಾಡಿರೋದ್ರಿಂದ ಅವ್ರ ಕೈಯಲ್ಲಿರುವಂಥ ಅಲ್ಪ ಸ್ವಲ್ಪ ಹಣದಿಂದ ಅವರು ಬೇರೆ ಕಡೆ ಎಲ್ಲ ಸಂಚಾರ ಮಾಡಿ ಅವರ ಪ್ರತಿಭೆಗಳನ್ನು ತೋರಿಸಿ ಮನೆಗೂ ಏಳಿಗೆ ಮಾಡ್ತಾ ಇದ್ದಾರೆ, ಮಕ್ಕಳ ವಿದ್ಯಾಭ್ಯಾಸಕ್ಕೂ ಸಹಾಯ ಆಗ್ತಾ ಇದೆ. ಮತ್ತು ಅಸಹಾಯಕರಾಗಿರುವಂಥ ಗಂಡಸರಿಗೆ ಅಂತ ಅಂದರೆ ಮನೆಯಲ್ಲಿ ಮಾಲೀಕರಾಗಿರೋರ ಕೆಲವೊಂದು ಅವರ ನ್ಯೂನತೆಗಳಿಂದ ಅವರು ಮನೆಯಲ್ಲೇ ಇರಬೇಕಾದ ಪರಿಸ್ಥಿತಿನಲ್ಲಿ ನಾನು ಒಂದು ಹೆಣ್ಣಾಗಿ ಆಚೆ ಹೋಗಿ ದುಡಿದು ಸಂಪಾದನೆ ಮಾಡಿ ನನ್ನ ಕುಟುಂಬನ ಬೆಳೆಸ್ತೀನಿ ಅಂತ ಹೇಳೋ ಹೆಣ್ಮಕ್ಳುಗಳಿಗೆ ಸ್ಫೂರ್ತಿದಾಯಕ ಆಗಿರುವ ನಮ್ಮ ಸಿದ್ದರಾಮಯ್ಯನವರಿಗೆ ನನ್ನ ಉತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ನಾನು ಇಷ್ಟು ಮಾತುಗಳನ್ನು ಮುಗಿಸ್ತೇನೆ. ಗಣಿತ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು. ಸೊ ನಾನು ಯುವನಿಧಿ ಬೆನಿಫಿಷರು. ಸೊ ನಂದು ಈ ಡಿಗ್ರಿ ಮುಗಿದಾಗ 25 ವರ್ಷ ಆಗಿತ್ತು. ನಾನು 6 ತಿಂಗಳಿಂದ ಊರಲ್ಲಿದ್ದೆ. ಆಗ ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿ ರಾಜ್ಯನ ರೂಲ್ ಮಾಡೋಕ್ಕೆ ಬಂದಾಗ ಸಿದ್ದರಾಮಯ್ಯನವರು 5 ಯೋಜನೆಗಳಲ್ಲಿ ಒಂದಾದಂಥ ಯುವನಿಧಿನ ಜಾರಿಗೆ ತಂದರು. ಆವಾಗ ನಾನು ಆದ ಯೋಜನೆಯಲ್ಲಿ ನಾನು 3,000 ರೂಪಾಯಿ ಬೆನಿಫಿಟ್ ನನಗೆ ಆಗ್ತು. ಈಗ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಪಡವಳಲ್ಲಿ ರೂಮ್ ಮಾಡ್ಕೊಂಡು ಓದ್ತಾ ಇದ್ದೀನಿ. ಏನು ಅಧ್ಯಯನ ಸಾಮಗ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಸಿದ್ದರಾಮಯ್ಯ ಸರ್ಕಾರ ಒದಗಿಸ್ಕೊಡ್ತಾ ಇದೆ. ಈಗಾಗಲೇ ಏನು ಸರ್ಕಾರದವ್ರು ಕಾಲ್ ಮಾಡ್ತಿರೋಂಥ ಎಕ್ಸಾಮ್ಗಳು ಏನೇನಿದೆ ಅದಕ್ಕೆಲ್ಲ ನಾನು DD ಕಟ್ತಾ ಇದ್ದೀನಿ. ಮತ್ತು ಪೇಪರಿಂದ ಹಿಡಿದು ನಮ್ಮ ರೂಮಿಗೆ ಬರೋಂಥ ತರಕಾರಿ ಎಲ್ಲ ಕರ್ನಾಟಕ ಸರ್ಕಾರದವರು ನಮ್ಗೆ ಒದಗಿಸ್ಕೊಟ್ಟಿದ್ದಾರೆ. ಮುಂದೆ ಇದೇ ರೀತಿ ಸಿದ್ದರಾಮಯ್ಯ ಸರ್ಕಾರದವರು ಪ್ರತಿಯೊಬ್ಬ ಯುವಕರಿಗೂ ಇದೇ ರೀತಿ ಪ್ರೇರಣೆಯಾಗಿ ಯುವನಿಧಿ ಯೋಜನೆಯನ್ನು ಮುಂದುವರಿಸಬೇಕು. ಯಾಕಂತಂದರೆ 100 ಜನ ಹೊಟ್ಟೆ ತುಂಬಿರೋರಿಗಿಂತ ಒಬ್ಬನಿಗೆ ಊಟ ಹಾಕಿದ್ರೆ ಆ ಯೋಜನೆ ಪ್ರತಿಯೊಬ್ಬರಿಗೂ ಯೂಸ್ ಆಗೇ ಆಗುತ್ತೆ. ಹಾಗಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಆಭಾರಿಯಾಗಿರ್ತೀನಿ. ಮತ್ತು ಇನ್ನೊಂದು ಏನಂತಂದರೆ, ಈ ಯುವನಿಧಿಯಿಂದ ನಮ್ಮ ರೇಂಜ್ ಬೇರೆ ಎಲ್ಲ ಹೋಗಿದೆ. ಹೆಂಗೆ ಅಂತಂದರೆ, ನಾನು ಪಡವರಲ್ಲಿ ರೂಮ್ ಮಾಡ್ಕೊಂಡಾಗ ಆ ಪಡವರಲ್ಲಿ ಓನರು ನಮ್ಮನ್ನು CM ಹುಡುಗರು ಅಂತ ಕರೀತಾರೆ ನಮ್ಮನ್ನು. ಯಾಕಂದರೆ ಅವ್ರು 3,000 ರೂಪಾಯಿಂದನೇ ನಾವು ಇಲ್ಲಿ ರೂಮ್ ಮಾಡ್ಕೊಂಡಿರೋದ್ರಿಂದ ಗೊತ್ತಾಗಿದೆ. ಹಾಗಾಗಿ ನಮಗೆ CM ಹುಡುಗರು ಅಂತಲೇ ನಮ್ಮ ಪಡವರಲ್ಲಿ ಓನರ್ ನಮ್ಮನ್ನು ಕೂಗ್ತಾರೆ. ನಿಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾನು ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು ಸೊ ಮಚ್.